ನಾನು ಒಂದು ಹಳ್ಳಿಗೆ ನಮ್ಮ ಜೀಪಲ್ಲಿ ನಾನು ಹೋದಾಗ ಅಲ್ಲೊಂದಷ್ಟು ಜನ ಅಜಿಟೇಟ್ ಆಗಿದ್ದು ಕಂಡು ಬಂತು. ಸೊ ನಾನು ಹಳ್ಳಿಯವ್ರಿಗೆ ಹೇಳಿದೆ, ನೀವು ಒಂದು 2 ಗಂಟೆ ನಾನೇನು ಮಾಡ್ತೀನಿ ನೋಡಿ. ಆಗ ನನಗೆ ಇನ್ಫಾರ್ಮೇಷನ್ ಬಂದಿತ್ತು, ಅಲ್ಲಿರೋ ಜನ ನಮ್ಮ ಜೀಪನ್ನು ಸುಟ್ಟಾಕ್ಬಿಟ್ಟು ನನ್ನನ್ನು ಅಲ್ಲಿ ಅರೆಸ್ಟ್ ಮಾಡಿಸ್ಬೇಕು ಅನ್ನೋ ಐಡಿಯಾ ಇತ್ತು. ವೆನ್ ಐ ಪ್ರೆಸೆಂಟೆಡ್, ಬಿಕಾಸ್ ದ ಇಂಜಿನಿಯರ್ಸ್ ಅವ್ರಿಗೆ ಸ್ವಲ್ಪ ಅಲ್ಲಿ ಕಸಿಬಿಸಿ ಆಗ್ತಾಯಿತ್ತು. ಅವರು ನನ್ನ ತೋರಿಸ್ಕೊಳ್ಳೋದಕ್ಕೆ ಆವಾಗ ಏನೋ ಕ್ವಶನ್ಸ್ ಕೇಳಕ್ಕೆ ಶುರು ಮಾಡಿದ್ರು. ಅದಕ್ಕೆ ಜಯರಾಜ್ ಒಂದೇ ಹೇಳಿದ್ರು, allow this young boy to present. That is the thing which changed my thing, and that is the model. Even today I am working. See, I might criticize, ನಾನು ಕ್ರಿಟಿಸೈಸ್ ಮಾಡ್ಬೋದು ಸಿಸ್ಟಮ್ನ, ಬಟ್ ಅಟ್ ದ ಸೇಮ್ ಟೈಮ್ ಐ ಗಿವ್ ದ ಸೊಲ್ಯೂಷನ್. ಐ ಪುಟ್ ಮೈ ಶೋಲ್ಡರ್ ಅಲಾಂಗ್ ವಿತ್ ದೆಮ್ ಆ್ಯಂಡ್ ಗಿವ್ ದ ಸೊಲ್ಯೂಷನ್. ಆ್ಯಂಡ್ ನನ್ನ ಜೊತೆ ಕೆಲಸ ಮಾಡಿದ ಯಾವುದೇ ಅಧಿಕಾರಿಗೆ ನನ್ನಿಂದ ತೊಂದರೆ ಆಗಿದೆ ಅಂತಿಲ್ಲ. ನಾನು ಇರೋದ್ರಿಂದ ಅವ್ರಿಗೆ ಅನುಕೂಲ ಆಗಿದೆ ಅಂತ. ಇವಾಗ ಕೆರೆ ಪುನಶ್ಚೇತನ ಇರ್ಬೋದು, ಕಾಡಿಂದ ಇದಿರ್ಬೋದು, ಎಲ್ಲರೂ. ಬಟ್ ತಪ್ಪಾದಾಗ ನಾನು ಯಾವುದೇ ಇದು ಇಲ್ಲದೆ ನಾನು ಓಪನ್ ಆಗಿ ಅದು ನಾನು ಮಾತಾಡಿದ್ದೀನಿ. ಎಲ್ಲಿವರೆಗೆ ನಾವು ಬೆನ್ನು ಮೂಲೆ ಇದೆ ಅಂದ್ಕೊಂಡು ಮಾತಾಡ್ತೀವೋ ಸೆನ್ಸಿಬಲ್ ಆಗಿ, ವಿಲ್ ಗೆಟ್ ದ ಸೊಲ್ಯೂಷನ್. ದಟ್ ಈಸ್ ವೇರ್ ಸ್ಪೈನಲ್ ಕಾರ್ಡ್ ಈಸ್ ಇಂಪಾರ್ಟೆಂಟ್. ನಾವು ಯಾವಾಗ ತೆಗ್ತೀವೋ ಆವಾಗ ನಮ್ಮ ಸಪ್ರೆಷನ್ ಸ್ಟಾರ್ಟ್ ಆಗುತ್ತೆ. ನಿಮಗೆ ಈ ಪರಿಸರದ ಕಾಳಜಿ, ನಿಮ್ಮ ಹುಟ್ಟು ಬೆಳವಣಿಗೆ, ನೀವು ನಮ್ಮೂರವರು ಅಂತ ಗೊತ್ತು, ನೀವು ಅದನ್ನ ಬಗ್ಗೆ ಒಂದಿಷ್ಟು ಹೇಳಿ. ನಿಮಗೆ ಯಾಕೆ ಈ ಪರಿಸರದ ಬಗ್ಗೆನೇ ಓದಬೇಕು ಅಂತ ಅನಿಸ್ತು? ಏನು ಒಂದು ಬಾಲ್ಯ ಇದು ನಂದು ಪಶ್ಚಿಮ ಘಟ್ಟದಲ್ಲಿ. ಸೊ ಕೆಲವೊಂದು ಮಟ್ಟಿಗೆ ನನ್ನ ಅಜ್ಜ ಅಜ್ಜಿಯರ ಪಾತ್ರವೂ ಇದೆ. ಎಲ್ಲಿ ಬರುತ್ತೆ ನಿಮ್ಮದು? ಸೊ ಅಂದರೆ ನಮ್ಮದು 2 ಜಿಲ್ಲೆ ಆಗುತ್ತೆ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ. ಸೊ ಆಗ ಚಿಕ್ಕನ್ನಲ್ಲಿ ಶಾಲಾ ರಜಾ ಇದ್ದಾಗ ಅವ್ರ ಮನೆಯಲ್ಲಿ ಇದು ಮಾಡಿದಾಗ ಅಲ್ಲಿ ಹಸುಗಳು ಮತ್ತು ಹಾಡಿ ಅಲ್ಲೆಲ್ಲ ತಿರುಗಾಡಿದಾಗ ನ್ಯಾಚುರಲಿ ಒಂದು ರೀತಿಯ ಬಾಂಧವ್ಯ ಇತ್ತು. ಅವರು ತೋರಿಸಿದ ಮಾನವೀಯತೆ ಅಥವಾ ಅವ್ರು ತೋರಿಸಿದ ಒಂದು ಪ್ರೇಮ ಅದು ಬೆಂಗಳೂರಿನಲ್ಲಿ ಅದು ಕಡಿಮೆ ಇತ್ತು. ಹಾಗಾಗಿ ನಮ್ಮನ್ನು ಆಗಾಗ ಅಲ್ಲಿಗೆ ಸೆಳೀತಾ ಇತ್ತು ಹೊರತು ಬೆಂಗಳೂರು ಕಡೆ ಅಷ್ಟೊಂದು ನಮಗೆ ಇದಿರಲಿಲ್ಲ. ಎರಡನೇ ಚೇಂಜ್ ಏನಾಯಿತು ಅಂದರೆ, ನಾನು ಹೈಯರ್ ಸ್ಟಡೀಸ್ ಮಾಡುವಾಗ, ನೀವು ಪ್ರಾಥಮಿಕ ಶಿಕ್ಷಣ ಎಲ್ಲಿ ಮಾಡಿದ್ದು? ನಂದು ಶಾಲೆ ಅಲ್ಲೇ ಆಯಿತು, ಪಶ್ಚಿಮ ಘಟ್ಟ. ಬಟ್ ಆಮೇಲೆ ನಾನು ಬೆಂಗಳೂರಲ್ಲಿ ಇದು. ಸೊ ನಂತರ ಎರಡನೇದೇನು ಅಂದರೆ, ನಾನು ಹೈಯರ್ ಸ್ಟಡೀಸ್ ಮಾಡುವಾಗ ನಂದು ಮೂಲತಃ ಎನರ್ಜಿ ಬಗ್ಗೆ, ಶಕ್ತಿ ಮೂಲದ ಬಗ್ಗೆ ಅಭ್ಯಾಸ. ಆಗ ಮಾಡುವಾಗ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಬಗ್ಗೆ ನಾನು ಉತ್ತರ ಕನ್ನಡ ಜಿಲ್ಲೆಗೆ ಹೋದಾಗ, ಆಗ ಮಾಗೋಡ್ ಫಾಲ್ಸ್ ಬಗ್ಗೆ ಜನರ ಒಂದು ಅಜಿಟೇಷನ್ ಇತ್ತು. ಆಗ ಅಲ್ಲಿ ಸ್ಥಳೀಯ ಜನರು ನನ್ನನ್ನು ಫಸ್ಟ್ ನಾನು ಹೋದಾಗ ನನ್ನ ಅಭ್ಯಾಸ ಪರ್ಯಾಯ ಶಕ್ತಿ ಮೂಲಗಳನ್ನು ಕಂಡುಹಿಡಿಯೋದು. ಬಟ್ ಜನಕ್ಕೆ ಅದು ನನಗೆ ಗೊತ್ತಿರಲಿಲ್ಲ. ನಾನು ಏನು ಮಾಡ್ತಾಯಿದ್ದೆ, ನಾನು ಒಂದು ಹಳ್ಳಿಗೆ ನಮ್ಮ ಜೀಪಲ್ಲಿ ನಾನು ಹೋದಾಗ ಅಲ್ಲೊಂದಷ್ಟು ಜನ ಅಜಿಟೇಟ್ ಆಗಿದ್ದು ಕಂಡು ಬಂತು. ಸೊ ನಾನು ಹಳ್ಳಿಯವ್ರಿಗೆ ಹೇಳಿದೆ, ನೀವು ಒಂದು 2 ಗಂಟೆ ನಾನೇನು ಮಾಡ್ತೀನಿ ನೋಡಿ. ಆಮೇಲೆ ಇದು ಆಗ ನನಗೆ ಇನ್ಫಾರ್ಮೇಷನ್ ಬಂದಿತ್ತು, ಅಲ್ಲಿರೋ ಜನ ನಮ್ಮ ಜೀಪನ್ನು ಸುಟ್ಟಾಕ್ಬಿಟ್ಟು ನನ್ನನ್ನು ಅಲ್ಲಿ ಅರೆಸ್ಟ್ ಮಾಡಿಸ್ಬೇಕು ಅನ್ನೋ ಐಡಿಯಾ ಇತ್ತು. ಬಟ್ ನಾನು ಹೇಳಿದೆ, ಓಕೆ ನೀವೇನು ಮಾಡ್ತೀರೋ ಮಾಡಿ, ಅದೇನು ನಂದೇನು ಅಭ್ಯಂತರ ಇಲ್ಲ, ಏನು ಬೇಕಾದ್ರೆ ಜೀಪಲ್ಲಿ ನಾನು ಕೂತ್ಕೊಳ್ತೀನಿ, ಸುಡೋದಾದ್ರೆ ಸುಡಿ ಅಂತಲೇ ಹೇಳಿದ್ದೆ. ಆ ಚಿಕ್ಕ ವಯಸ್ಸಲ್ಲಿ ಅದು ಹೇಳಿದ್ದೆ. ಆಮೇಲೆ ನಾನು ಹೇಳಿದೆ, ಅಲ್ಲಿಗೆ ಹೋಗಿ ನಂದೆಲ್ಲ ಎಕ್ಸ್ಪರಿಮೆಂಟು, ವಾಟರ್ ವೆಲಾಸಿಟಿ ಇದೆಲ್ಲ ಮೆಷರ್ಮೆಂಟ್ ಎಲ್ಲ ಆಯಿತು. ಆಲ್ಮೋಸ್ಟ್ 3 hours ಆಯಿತು. ನಾನು ನೋಡ್ತೀನಿ ಇದರಲ್ಲಿ ಹಿಲಕ್ಕಲ್ಲಿ ಪರ್ವತ ಇದರಲ್ಲಿ ಎಲ್ಲರೂ ನಿಂತಿದ್ದಾರೆ, ಫುಲ್ಲು ಇದು ಸರ್ಕ್ಯುಲರ್. ನಾನು ಲೋ ಇದರಲ್ಲಿ ಹೋಗಿದ್ದೀನಿ. ಅದೆಲ್ಲ ಆಯಿತು. ಆಮೇಲೆ ಬಂದ್ರ ಮೇಲೆ ಹೊರಗಡೆ ಬಂದೆ. ಆಲ್ಮೋಸ್ಟ್ 1 hour ಟ್ರೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಬಂದೆ. ಅವರೆಲ್ಲ ಅಲ್ಲಿ ಕೂತಿದ್ರು. ನಾನು ಹೇಳಿದೆ, ನಂದು ಇದು ನೋಡಿ, ನೀವೆಲ್ಲ ಡ್ಯಾಮಿಗೆ ಇದು ಮಾಡಿ, ನಾನು ಪರ್ಯಾಯ ಇದನ್ನು ನೋಡ್ತಾಯಿದ್ದೀನಿ. ಈ ಇದರಲ್ಲಿ ಎಷ್ಟು ಶಕ್ತಿ ಇದೆ, ನಿಮ್ಗೆ ಎಷ್ಟು ವಿದ್ಯುತ್ ಬೇಕು, ಅದನ್ನು ಹೇಗೆ ಇದನ್ನು ಮಾಡ್ಬೋದು, ಉತ್ಪನ್ನ ಮಾಡ್ಬೋದು, ಅದ್ರ ಬಗ್ಗೆ ನಿಮ್ಗೆ ಇನ್ನೂ ಅದ್ರ ಬಗ್ಗೆ ಇದಿದ್ರೆ ನೀವು ನನ್ನ ಮೇಲೆ ಆ್ಯಕ್ಷನ್ ತಗೊಳ್ಳಿ ಅಂತ. ಆಮೇಲೆ ಆಫ್ಟರ್ 10 minutes ಐ ಸಾ ದ ಚೇಂಜಸ್. ಒಬ್ಬ ಶುರು ಮಾಡಿದ, ಸರ್ ನಮ್ಮ ಮನೆಗೆ ಬನ್ನಿ ಊಟಕ್ಕೆ ಅಂತ. ಆಮೇಲೆ ಇನ್ನು ಯಾರೋ ಗೌಡ್ರು ಇವರೆಲ್ಲ ಬಂದರು, ಲಿಂಬೆಹಣ್ಣು ತೊಗೊಂಬಂದರು.
ನಾನು ಏನು ಇದು ಅಂತ, ಸರ್ ನಮ್ಮನ್ನ ಬಗ್ಗೆ ಒಳ್ಳೆ ಇದು ಇರೋರಿಗೆ ನಾವು ಯಾವಾಗಲೂ ಲಿಂಬೆಹಣ್ಣು ಆ ಥರ ಹಣ್ಣು ಕೊಟ್ಟು ಅವ್ರನ್ನ ಇದು ಮಾಡ್ಕೊಳ್ಳೋದು ನಮ್ಮ ಸಂಸ್ಕೃತಿ. ಸೊ ನೀವು ನಮ್ಮವರು ಅಂತ ನಮಗೆ ಇವಾಗ ಗೊತ್ತಾಯಿತು ಒಂದು. ಸೊ ದ್ಯಾಟ್ ಈಸ್ ಹೌ ದ್ಯಾಟ್ ಚೇಂಜ್ ಮೈ ಇದೆ ಸರ್. ಆವಾಗ ಬೆಡ್ತಿ ಇದಾಗುವಾಗ ಮಗೋಡ್ ಫಾಲ್ಸಲ್ಲಿ ದೇ ವಾಸ್ ಎ ಬಿಗ್ ಡ್ಯಾಮ್, 107 ಮೀಟರ್ ಹೈಟ್, ಆ್ಯಂಡ್ ಅಲ್ಲಿ ಮುಳುಗಡೆ ಆಗೋದು ಒಂದು 10,000 ಹೆಕ್ಟೇರ್. ಸೊ ಆಗ ಸ್ಥಳೀಯ ಜನರು ಕೇಳಿದ್ರು, ನೀವು ಇದೆಲ್ಲ ಮಾಡ್ತಾ ಇದ್ದಾರಲ್ಲ ಅದಕ್ಕೊಂದು ಪರ್ಯಾಯ ಇದು ನೋಡಿ, ಇಲ್ದವ್ರು ಅದು ಬೇಡ ಅನ್ನೋಗೆ ನೀವು ಇದು ಮಾಡಿ ಅಂತ. ನಾನು ಅಭ್ಯಾಸ ಮಾಡಿದೆ. ಈಗ ನಾವು ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡ್ತಾ ಇರೋದು ಅಷ್ಟು ದೊಡ್ಡ ಡ್ಯಾಮ್ ಇಟ್ಕೊಂಡು ಏನು ಅಂದರೆ ಸ್ಟೋರ್ ಮಾಡಿಬಿಟ್ಟು ಥ್ರೂಔಟ್ ದ ಇಯರ್ ಎಲೆಕ್ಟ್ರಿಸಿಟಿ ಮಾಡ್ತಾಯಿದ್ದೀವಿ. ಅದ್ರ ಬದಲು ಮಳೆಗಾಲದಲ್ಲಿ ಮಾತ್ರ ನಾವು ಎಷ್ಟು ಆಗುತ್ತೋ ಅಷ್ಟು ಮಾಡಿ, ಮಳೆಗಾಲ ಇಲ್ಲದೆ ಇರುವಾಗ ಸ್ಥಳೀಯರಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನೀರು ಶೇಖರಣೆ ಮಾಡಿದ್ರೆ ಓಕೆ, ಅಲ್ಲಿರೋ ಸುತ್ತಮುತ್ತ ಹಳ್ಳಿಯವ್ರಿಗೆ ಇದಾಗಿದೆ. ಆಗ ನಾನು ಡ್ಯಾಮ್ ಹೈಟ್ ರೆಡ್ಯೂಸ್ ಮಾಡಿದೆ 67 ಮೀಟರು. ಆಮೇಲೆ ಇದು ಆಪ್ಟಿಮೈಸೇಷನ್ ಪ್ರಾಬ್ಲಮ್. ಆಮೇಲೆ ಅದು ಸಬ್ಮರ್ಷನ್ ಇದು ಓನ್ಲಿ 560 ಹೆಕ್ಟೇರ್ಸ್ ಏನೋ ಆಯಿತು. ದಟ್ ಮೀನ್ಸ್ 9,500 ಹೆಕ್ಟೇರ್ಸ್ ಸೇವ್ ಆಯಿತು. ಬಟ್ ಮೈ ಆಬ್ಜೆಕ್ಟಿವ್ ಇಸ್ ನಾಟ್ ಟು ಕಾಂಪ್ರಮೈಸ್ ಆನ್ ಎಲೆಕ್ಟ್ರಿಸಿಟಿ. ಈಗ ಕರ್ನಾಟಕ ಸರ್ಕಾರ KPC ಅವರ ಇದ್ರ ಪ್ರಕಾರ 812 ಮಿಲಿಯನ್ ಯೂನಿಟ್ಸ್ ಎಲೆಕ್ಟ್ರಿಸಿಟಿ ಜನ್ರೇಷನ್. ನಾನು ತೋರಿಸ್ದೆ ನನ್ನ ಮಾಡಲಲ್ಲೂ 812 ಮಿಲಿಯನ್ ಯೂನಿಟ್ಸ್ ವಿಲ್ ಜನ್ರೇಟ್. ಎರಡನೇ ನಾನೇನು ಮಾಡಿದೆ ಅಂದರೆ, ಅಲ್ಲಿ ನಾವು ಸೇವ್ ಮಾಡಿದ್ವಲ್ಲ ಫಾರೆಸ್ಟು 9,500 ಹೆಕ್ಟೇರ್ಸ್, ಅದರಲ್ಲಿ ಜೈವಿಕ ಶಕ್ತಿ ಎಷ್ಟಿದೆ, ಬಯೋಫ್ಯೂಯಲ್ ಅಂದರೆ ಅಲ್ಲಿ ಜನ ಕಟ್ಟಿಗೆ ಎಲ್ಲ ಯೂಸ್ ಮಾಡ್ತಾರೆ, ಅದನ್ನು ಎನರ್ಜಿ ಯೂನಿಟ್ ಕನ್ವರ್ಟ್ ಮಾಡಿದೆ. ಇಟ್ ಅಮೌಂಟ್ಸ್ ಟು ಅಬೌಟ್ 650 ಮಿಲಿಯನ್ ಯೂನಿಟ್ಸ್. ಆಮೇಲೆ ಆ ಪ್ರದೇಶ ಅದು ಇದು ಅಂಡ್ಯುಲೇಟಿಂಗ್ ಟೆರೈನ್ ಅಲ್ವಾ, ಸುಮಾರು ಜಾಗದಲ್ಲಿ ಬೇಡ್ತಿ ಇದರಲ್ಲಿ ಮಿನಿ ಮೈಕ್ರೋ ಸ್ಮಾಲ್ ಹೈಡಲ್ ಪ್ರಾಜೆಕ್ಟ್ದು ಲೊಕೇಶನ್ಸ್ ಐಡೆಂಟಿಫೈ ಮಾಡಿದೆ, ಅಬೌಟ್ 32 ಲೊಕೇಶನ್. ಆ್ಯಂಡ್ ದಟ್ ಟೋಟಲ್ ಎನರ್ಜಿ ಈಸ್ ಅಬೌಟ್ 550 ಮಿಲಿಯನ್ ಯೂನಿಟ್ಸ್ ಯು ಕ್ಯಾನ್ ಜನರೇಟ್. ದೆನ್ ಐ ಟೋಲ್ಡ್, ಸಿ ಬೈ ಹ್ಯಾವಿಂಗ್ ರೆಡ್ಯೂಸ್ಡ್ ಡ್ಯಾಮ್ you are having same electricity of 815 million units plus bioenergy of 650 million units and mini micro small hydel project of 550 million units. Okay, and then KPC MD invited me. These are very engaged. Okay, and I did a presentation myself, my research supervisor. ನೀವು ಅವಾಗ ಎಷ್ಟು ಏಜ್ ಸಾಮಾನ್ಯ? In the late 20s. ಹಾಂ, That's the thing. So then when I presented, because the engineers ಅವ್ರಿಗೆ ಸ್ವಲ್ಪ ಅಲ್ಲಿ ಕಸಿಬಿಸಿ ಆಗ್ತಾಯಿತ್ತು, ಅವರು ದೇ ಆರ್ ದೇರ್ ಅನ್ನೋದು ತೋರಿಸ್ಕೊಳ್ಳೋದಕ್ಕೆ ಆವಾಗ ಏನೋ ಕ್ವಶನ್ಸ್ ಕೇಳಕ್ಕೆ ಶುರು ಮಾಡಿದ್ರು. ಅದಕ್ಕೆ ಜಯರಾಜ್ ಒಂದೇ ಹೇಳಿದ್ರು, ಅಲೋ ದಿಸ್ ಯಂಗ್ ಬಾಯ್ ಟು ಪ್ರೆಸೆಂಟ್. ಓಕೆ, ಅವ್ರು ತುಂಬ ಡೈನಮಿಕ್ ಇತ್ತು. ಹಾಂ, ಯಂಗ್ ಪರ್ಸನ್ ಟು ಪ್ರೆಸೆಂಟ್ ಅಂದರು. ದ್ಯಾಟ್ ಈಸ್ ದ ಥಿಂಗ್ ವಿಚ್ ಚೇಂಜ್ ಮೈ ಥಿಂಗ್. ಐ ಕನ್ವಿನ್ಸ್ ದ ಲೋಕಲ್ ಪೀಪಲ್ ಆ್ಯಂಡ್ ಆಲ್ಸೋ ಬ್ಯೂರೋಕ್ರಸಿ. And that is the model even today I am working. See, I might criticize, ನಾನು ಕ್ರಿಟಿಸೈಸ್ ಮಾಡ್ಬೋದು ಸಿಸ್ಟಮ್ನ, ಬಟ್ ಅಟ್ ದ ಸೇಮ್ ಟೈಮ್ ಐ ಗಿವ್ ದ ಸೊಲ್ಯೂಷನ್, ಐ ಪುಟ್ ಮೈ ಶೋಲ್ಡರ್ ಅಲಾಂಗ್ ವಿತ್ ದೆಮ್ ಆ್ಯಂಡ್ ಗಿವ್ ದ ಸೊಲ್ಯೂಷನ್. ಆ್ಯಂಡ್ ನನ್ನ ಜೊತೆ ಕೆಲಸ ಮಾಡಿದ ಯಾವುದೇ ಅಧಿಕಾರಿಗೆ ನನ್ನಿಂದ ತೊಂದರೆ ಆಗಿದೆ ಅಂತಿಲ್ಲ, ನಾನು ಇರೋದ್ರಿಂದ ಅವ್ರಿಗೆ ಅನುಕೂಲ ಆಗಿದೆ ಅಂತ. ಇವಾಗ ಕೆರೆ ಪುನಶ್ಚೇತನ ಇರ್ಬೋದು, ಕಾಡಿಂದ ಇದಿರ್ಬೋದು, ಎಲ್ಲರೂ. ಬಟ್ ತಪ್ಪಾದಾಗ ನಾನು ಯಾವುದೇ ಇದು ಇಲ್ಲದೆ ನಾನು ಓಪನ್ ಆಗಿ ಅದು ನಾನು ಮಾತಾಡಿದ್ದೀನಿ. ನನ್ನ ಅನಿಸಿಕೆ ಏನು ಅಂದರೆ, ಎಲ್ಲಿವರೆಗೆ ನಾವು ಬೆನ್ನು ಮೂಲೆ ಇದೆ ಅಂದ್ಕೊಂಡು ಮಾತಾಡ್ತೀವೋ ಸೆನ್ಸಿಬಲ್ ಆಗಿ, ವಿಲ್ ಗೆಟ್ ದ ಸೊಲ್ಯೂಷನ್. ದ್ಯಾಟ್ ಈಸ್ ವೇರ್ ಸ್ಪೈನಲ್ ಕಾರ್ಡ್ ಈಸ್ ಇಂಪಾರ್ಟೆಂಟ್. ನಾವು ಯಾವಾಗ ತೆಗ್ತೀವೋ ಆವಾಗ ನಮ್ಮ ಸಪ್ರೆಷನ್ ಸ್ಟಾರ್ಟ್ ಆಗುತ್ತೆ. ಸೊ ದ್ಯಾಟ್ಸ್ ವೇ ಐ ಹ್ಯಾವ್ ಎ ಸಕ್ಸಸ್ ಸ್ಟೋರಿ. ಇಟ್ ಹ್ಯಾಸ್ ವರ್ಕ್ ಥ್ರೂ ಔಟ್ ದಿ ಕಂಟ್ರಿ ಆಸ್ ವೆಲ್ ಆಸ್ ಇನ್ ಕರ್ನಾಟಕ. ಸೊ ದಟ್ ಈಸ್ ವಾಟ್ ಈಸ್. ನೀವು ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಈಗಿನ ವರ್ಕಿಂಗ್ ಮೆಥಡಾಲಜಿ ಏನು, ನೀವು ಏನು ಕೆಲಸ ಮಾಡ್ತಾ ಇದ್ದೀರಿ? ನಾವು ಇನ್ನೂ ಪಶ್ಚಿಮ ಘಟ್ಟದಲ್ಲೇ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮದು ಐ ಟೀಚ್ ಎ ಕೋರ್ಸ್, 2 ಕೋರ್ಸೇನೋ ಇದು ಮಾಡ್ತೀನಿ. ಒಂದು ಎನ್ವೈರ್ಮೆಂಟಲ್ ಮ್ಯಾನೇಜ್ಮೆಂಟ್ ಫಾರ್ PhD ಸ್ಟೂಡೆಂಟ್, ಅದು ಜನವರಿ ಟು ಮೇ ಸೆಷನ್ನು. ಆಮೇಲೆ ಇನ್ನೊಂದು ಕೋರ್ಸ್ ಇದೆ ರಿಮೋಟ್ ಸೆನ್ಸಿಂಗ್, ಇದು 2 ಕೋರ್ಸು. ಮತ್ತು ರಿಸರ್ಚ್ ಈಸ್ ಅನದರ್ ಥಿಂಗ್. ರಿಸರ್ಚ್ ವಿ ಹ್ಯಾವ್ ರಿಸರ್ಚ್ ಸ್ಟೇಷನ್ ಅಟ್ ಉತ್ತರ. ಇಲ್ಲಿವರೆಗೆ ನಿಮ್ಮ ಮೇಜರ್ ರಿಸರ್ಚ್ ಎಲ್ಲಿ ಸಾಮಾನ್ಯ? No, I worked throughout the country. Himalaya I have worked when I was young only. Ladakh also I had this one. See, the model energy model which I developed for Uttara Kannada, I developed a regional integrated energy model.
ಆ್ಯಂಡ್ ವಾಟ್ ಐ ಡೆವಲಪ್ಡ್ ಅದನ್ನು ಇದು ಹಿಮಾಚಲಲ್ಲಿ ಒಂದು ಇದರಲ್ಲಿ ವಾಟರ್ ಶೆಡ್ಡಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತಂದರು. ಸಿಮಿಲರ್ಲಿ ಕೋಲಾರಲ್ಲಿ ಮಾಡಬೇಕು. ಹಾಗಾಗಿ ನನಗೆ 2 ಪ್ರಾಜೆಕ್ಟ್ ಆವಾಗ ಮಿನಿಸ್ಟ್ರಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೊಟ್ಟರು. ಒಂದು ಹಿಮಾಚಲ್ ಪ್ರದೇಶ್, ವಿ ಟುಕ್ 3 ಜಲನಯನ ಪ್ರದೇಶದಲ್ಲಿ ಅಲ್ಲಿರುವ ಜೈವಿಕ ಶಕ್ತಿ ಅದನ್ನೆಲ್ಲ ಅಭ್ಯಾಸ ಮಾಡಿ ಯಾವ ರೀತಿ ಸ್ಥಳೀಯ ಬೇಕಾಗಿರೋ ಎನರ್ಜಿನ ಇದು ಮಾಡ್ಬೋದು ಅದನ್ನು ಮಾಡಿ ಎನರ್ಜಿ ಪ್ಲ್ಯಾನು. ಸಿಮಿಲರ್ಲಿ ಕೋಲಾರಲ್ಲೂ ನಾವು ಇದು ಮಾಡಿದ್ವಿ 2000 ಇದರಲ್ಲಿ 2000ದಿಂದ 2004 ತನಕ ಕೋಲಾರದಲ್ಲೂ ನಾನು ವರ್ಕ್ ಮಾಡಿದ್ದೆ. ಹಾಗೆ ಲಡಾಖಲ್ಲಿ ದ ಟೆಲಿಸ್ಕೋಪ್ ಪ್ರಾಜೆಕ್ಟ್ ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅದನ್ನು ಇದು ಮಾಡಿದ್ದೆ. ಹಾಗೆ ಎಲ್ಲೆಲ್ಲಿ ನಮ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಚೈನಾದ ಜೊತೆ ಬಹಳಷ್ಟು ಕೆಲಸ ಆಗಿದೆ. ಚೈನಾ ಮತ್ತು ಇಂಡಿಯಾದಲ್ಲಿ ಅರ್ಬನೈಸೇಷನ್ ಹೇಗಾಗುತ್ತೆ ಕಂಪ್ಯಾರಿಟಿವ್ ಇದು, ನಮ್ಮಲ್ಲಿ 10 ಸಿಟಿ ಅವರಲ್ಲಿ 10 ಸಿಟಿ. ಹಾಗಾಗಿ ಚೈನಾದಲ್ಲಿ ನಾವು ಕೆಲವೊಮ್ಮೆ ನಾನು ಕೊಟ್ಟಿದ್ದ ಸಜೆಷನ್ನು ನೆಕ್ಸ್ಟ್ ಮೀಟಿಂಗ್ ಹೋಗೋ ಅಷ್ಟೊತ್ತಿಗೆ ಅದು ಕಾರ್ಯಗತ ಆಗಿದೆ. ಫಾರ್ ಎಕ್ಸಾಂಪಲ್ ಅಲ್ಲಿ ಲೇಔಟ್ ಮಾಡ್ತಾರೆ, ಅಲ್ಲಿ ಯಾವ ಥರ ಸ್ಪೀಷೀಸ್ ಪ್ಲ್ಯಾಂಟ್ ಮಾಡಬೇಕು ಹೇಗೆ ಮಾಡಬೇಕು ಅದೆಲ್ಲ ಇದು ಮಾಡಿದಾಗ ನಮಗೆ ಆಶ್ಚರ್ಯ ಆಗೋಗಿ ಮಾಡ್ತಾರೆ ಕೆಲಸ. ಫಾರ್ ಎಕ್ಸಾಂಪಲ್ ನಾನೊಂದು ಲೇಔಟಿಗೆ 6 ತಿಂಗಳು ಅದ್ರ ಮೇಲೆ ಹೋದಾಗ ಆಲ್ಮೋಸ್ಟ್ ಮರಗಳು ನನಗಿಂತ ಎತ್ತರ ಇರೋ ಮರಗಳಿತ್ತು. ನಾನು ಕೇಳಿದೆ ಹೇಗಪ್ಪ ಇಷ್ಟೊಂದು ಇದು ಇರುತ್ತಾ? ಅವ್ರು ಹೇಳಿದ್ರು ಇಲ್ಲ, ನಾವು ಗಿಡ ನಡುವಾಗಲೇ ಅಟ್ಲೀಸ್ಟ್ 3 to 4 years ಇರೋ ಸ್ಯಾಪ್ಲಿಂಗ್ನ ತೊಗೊಳ್ತೀವಿ, ಚಿಕ್ಕದು ತಗೊಳ್ಳಲ್ಲ. ಹಾಗಾಗಿ ಮಾಡ್ತಾರೆ. ಹಾಂ, ಇಲ್ಲ ಅವ್ರು ಏನೂ ಮಾಡಲ್ಲ. ದ ಏಜ್ ಆಫ್ ದ ಸ್ಯಾಪ್ಲಿಂಗ್ ಇಸ್ ಅಟ್ಲೀಸ್ಟ್ 3 to 4 ಅಂಡ್ ಆ ಹೈಟ್ದೇ ತಗೊಳ್ತಾರೆ ಅವರು. ಸೊ ಕರೆಕ್ಟ್, ನಮ್ಮಲ್ಲಿ ಚಿಕ್ಕದು ತೊಗೊಂಡೋಗಿ ಅದೇನೋ ನಡ್ತಾರಲ್ಲ ಆ ಥರ ಇದು ಮಾಡಲ್ಲ. See, there is a vision. See, there is no doubt there is a cutthroat thing. But there is also the feeling towards the environment is there in China. So whenever we have brought some of the issues... ಅವರು ಮೋಸ್ಟ್ ಆಧುನಿಕವಾಗಿ ಬೆಳೀತಾನು ಅವರು ಪರಿಸರದ ಇದನ್ನು ಅವ್ರದ್ದು ಒಂದು ಜಿಯೋಗ್ರಫಿಕಲ್ ಎಕ್ಸ್ಟೆಂಟು ತುಂಬ ಜಾಸ್ತಿ, ರಿಸೋರ್ಸಸ್ ತುಂಬ ಇದೆ. ಹಾಗಾಗಿ ಇದು ನಾನು ಅಲ್ಲಿ ಒಂದು ಕೆರೆಗೆ ಹೋದಾಗ ವೆರಿ ಬಿಗ್ ಇದು ಇದಕ್ಕೆ ವುಹಾನ್ ಇದರಲ್ಲಿ ಅಲ್ಲಿ ಒಬ್ಬರು ಬೋಟ್ ಇದರಲ್ಲಿ ಕರ್ಕೊಂಡೋದ್ರು. ನಾವು ವಿ ವಾಂಟೆಡ್ ಟು ಕಲೆಕ್ಟ್ ಸ್ಯಾಂಪಲ್. ಆ ಬೋಟ್ ನಡೆಸ್ತಾ ಇದ್ದಿದ್ದೆ ಹೆಂಗಸು, ವಯಸ್ಸು ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ, 85 ವರ್ಷ. ನನಗೆ ಕ್ಯೂರಿಯಾಸಿಟಿ, ಶಿ ಲುಕ್ ವೆರಿ ಹೆಫ್ಟಿ ಆ್ಯಂಡ್ ವೆರಿ ಇದು. ಕೇಳಿದೆ ಎಷ್ಟಮ್ಮ ವಯಸ್ಸು, ನಕ್ಬಿಟ್ಟು ಹೇಳೋದು ನಿನ್ನಂಥವ್ರು 3 ಜನರೇಷನ್ ನನ್ನ ಮನೇಲಿದೆ ಅಂತ. ಸೊ ದಟ್ ಈಸ್ ಇದೆ ಸರ್. ಆ್ಯಂಡ್ ಆಲ್ಸೋ ಅಲ್ಲಿರೋ ಜನ ಹೆಲ್ತ್ ಈಸ್ ಆಲ್ಸೋ ಇದೆ ಸರ್. ಆ್ಯಂಡ್ ವೆರಿ ನೈಸ್ ಟು ಸಿ ಆ್ಯಕ್ಚುಲಿ ಹೆಣ್ಮಕ್ಳು ಇರ್ಬೋದು, ದಟ್ ಎಕನಾಮಿಕ್ ಇಂಡಿಪೆಂಡೆನ್ಸ್ ಹ್ಯಾಸ್ ರಿಯಲಿ ಮ್ಯಾಟರ್. ಅಲ್ಲಿ ಎಕನಾಮಿಕ್ ಇಂಡಿಪೆಂಡೆನ್ಸ್ ಮನೇಲಿ ಬಂದಿರೋದು, ಅವರು ಆ ಹೆಣ್ಮಕ್ಳು ದರ್ಪ ಇಲ್ಲ, ಆರೋಗ್ಯನ್ಸ್ ಇಲ್ಲ, ಅವರಲ್ಲಿ ಇನ್ನೂ ಮಾನವೀಯತೆ ಜಾಸ್ತಿ ಆಗಿದೆ. ಇನ್ನೂ ಅದು ಮನೆಯವ್ರಿಗೇನೂ ತೊಂದರೆ ಆಗದೆ ಇರೋಂಗೆ ಆ ರೀತಿಯ ಒಂದು ಇದು ನಾನು ಅಲ್ಲಿ ನೋಡಿದ್ದೀನಿ. ಸೊ ಈಗ ಅಟ್ ಪ್ರೆಸೆಂಟ್ ಯಾವ ರಿಸರ್ಚ್ ಮಾಡ್ತೀವಿ ನಾವು ಪಶ್ಚಿಮ ಘಟ್ಟದಲ್ಲೇ ಈ ಇಕೋಸಿಸ್ಟಮ್ ಸರ್ವಿಸಸ್ ನಾವು ಕರ್ನಾಟಕಕ್ಕೆ ಏನು ಮಾಡೋದು ಅದು ಕೆಲವೊಂದು ಮಿಸ್ ಆಗಿದ್ದನ್ನು ಈಗ ನಮ್ಮ ವಿದ್ಯಾರ್ಥಿಗಳು ಮಾಡ್ತಾಯಿದ್ದಾರೆ. ಮತ್ತು ಬೆಂಗಳೂರು ಕೆರೆಗಳ ಇದನ್ನು ಕೆಲವೊಂದು ಪುನಶ್ಚೇತನ ಅದಕ್ಕೆ ಇದು ವರ್ಕ್ ಮಾಡ್ತಾಯಿದ್ದಾರೆ.